ಭಾಳ ಅದ್ಭುತ. ನಾವೇ ತಪ್ಪು ಮಾಡ್ತೀವಿ, ನಾವೇ ತಪ್ಪು ಮಾಡ್ತೀವಿ ಅಂತೇಳಿ ಒಂದು ಕಾನೂನು ತರ್ತೀವಿ. ಏನು 90 ದಿನಗಳೊಳಗಾಗಿ ಚಾರ್ಜ್ ಶೀಟ್ ಸಲ್ಲಿಕೆ ಆಗಬೇಕು. 75 ದಿನ ಫಸ್ಟ್ ಚಾರ್ಜ್ ಶೀಟ್ ಸಲ್ಲಿಕೆ ಆಯಿತು. ಹೌದು. ಈಗ ತನಿಖೆ ಮುಗಿಯಿತು. ಬಹುತೇಕ ತನಿಖೆ ಅಂತಂದರೆ ಅದಕ್ಕೆ ಸಂಬಂಧಪಟ್ಟ ತನಿಖೆ, ಸಾಕ್ಷ್ಯ ಸಂಗ್ರಹ ಅದೆಲ್ಲ ಮುಗಿಯಿತು. ಬೇಕು ಅಂತಂದರೆ ಇನ್ನೂ ಮಾಡ್ಬೋದು, ಇಲ್ಲ ಅಂತಲ್ಲ. ಈಗ ಅದನ್ನು ಕೋರ್ಟ್ ಕೊಟ್ಟಿದ್ದೀವಿ. ಇನ್ನು ಕೋರ್ಟ್ನ ಅಧೀನಕ್ಕೆ ಬರುತ್ತೆ. ಕೋರ್ಟ್ ವಿಚಾರಣೆ ಶುರು ಮಾಡುತ್ತೆ, ಕರೀತಾರೆ, ಮತ್ತೊಂದು ಮಾಡ್ತಾರೆ. ಆಮೇಲೆ ಇದು ಈಗೆಲ್ಲ ಲಾಯರ್ಗಳು ಈಗ ಓದ್ತಾರೆ, ಇದನ್ನು ಕೂತ್ಕೊಂಡು ಏನು ಚಾರ್ಜ್ ಶೀಟನ್ನು ಓದ್ತಾರೆ, ಏನಿದೆ ಎತ್ತ ಇದೆ ಅಂತೇಳಿ. ಆಮೇಲೆ ಕೆಲವಕ್ಕೆ ಅವರು ಆಕ್ಷೇಪಣೆ ಸಲ್ಲಿಸ್ಬೋದು, ಇದು ಸರಿಯಲ್ಲ ಸರ್, ಇದು ಹಿಂಗಿಲ್ಲ, ಇದು ತಪ್ಪು ಮಾಹಿತಿ ಆಗಿದೆ, ಓಕೆ ಮತ್ತೊಂದು ಅಂತೇಳಿ. ಈಗ ಇದರ ತನಿಖೆ, ಇದರ ವಿಚಾರಣೆ ಕಂಪ್ಲೀಟ್ ಆಗಬೇಕು ಅಂತಂದರೆ 4 ರಿಂದ 5 ವರ್ಷ ಹಿಡಿಯುತ್ತೆ. ಹಾಗಾಗಿ ಈಗ ಫಾಸ್ಟ್ ಟ್ರ್ಯಾಕ್ ಕೋರ್ಟ್ 4 ರಿಂದ 5 ವರ್ಷ ಹಿಡಿಯುತ್ತೆ. ಫಾಸ್ಟ್ ಅಂದರೆ 4 ರಿಂದ 5 ವರ್ಷ ಇದು ಅಲ್ಲಿ ತನಕ ಇವರಿಗೆ ಬಿಡ್ತಾರ, ಮತ್ತು ಅದಾಂದ್ರೆ ಶಿಕ್ಷೆ ಪ್ರಕಟ. ಹೌದು ಹೌದು. ಆದರೆ ಒಂದಂತೂ ಭಾಳ ಸ್ಪಷ್ಟ, ಜಾಮೀನು ಸಿಗ್ಬೋದು, ಮತ್ತೊಂದು ಏನೊಂದು ಆಗ್ಬೋದು, ಇಲ್ಲ ಅಂತಲ್ಲ, ಶಿಕ್ಷೆ ಅಂತೂ ಆಗುತ್ತೆ. ಇದರಲ್ಲಿ ಶಿಕ್ಷೆ ಅಂತೂ ಆಗುತ್ತೆ, ಆಗದೇ ಇರ್ಲಿಕ್ಕೆ ಸಾಧ್ಯನೇ ಇಲ್ಲ. ಆಮೇಲೆ ಇದರಲ್ಲೆಲ್ಲ ಶಿಕ್ಷೆ ಆಗದಿದ್ದರೆ ನಾಳೆ ಏನಾಗುತ್ತೆ ಗೊತ್ತಾ, ಪ್ರತಿಯೊಬ್ಬನು ಶುರು ಮಾಡ್ಕೊಂಡ್ಬಿಡ್ತಾನೆ. ಹೇಗಿದ್ರು ಆಚೆ ಬರ್ಬೋದು ಬಿಡು. ಒಮ್ಮೆ ಪ್ರತಿಯೊಬ್ಬರು ಇದನ್ನ ಶುರು ಮಾಡಿದರೆ ಅರಾಜಕತೆ, ನೀವು ಮತ್ತೆ ಬೇಕಾಗಿಲ್ಲ, ಮತ್ತೊಂದು ಬೇಕಾಗಿಲ್ಲ, ಸಮಾಜದ ಸ್ವಾಸ್ಥ್ಯ ಹಾಗಾಗಬಾರ್ದು. ನಮ್ಮೆಲ್ಲರ ಜವಾಬ್ದಾರಿ. ಅರಾಜಕತೆಯನ್ನು ನಾವೇ ಮಾಡ್ಕೊಳ್ಳೋದು. ನಮಗೆ ಹೆಂಗೆ ಬಾಂಗ್ಲಾದೇಶದ ಉದಾಹರಣೆ ಕೊಟ್ಟಾಗ ಕೋಪ ಬರುತ್ತೆ. ನೀವು ಬಾಂಗ್ಲಾದೇಶದ ಉದಾಹರಣೆ ಕೊಡಬೇಡಿ ಅಂತ ನಮ್ಗಷ್ಟೇ ಆಗೋದು. ಯಾಕೆ ನಮ್ಮ ಹತ್ರ ಶಕ್ತಿ. ಓಕೆ, ಇದೀಗ ರೇಣುಕಾ ಸ್ವಾಮಿ ಅವರ ಸಹೋದರಿ ಸುಚೇತಾ ನಮ್ಮೊಂದಿಗೆ ಫೋನದಲ್ಲಿದ್ದಾರೆ. ಸುಚೇತಾ ಮೇಡಮ್, ನಮಸ್ಕಾರ. ನಮಸ್ತೆ ಸರ್, ಹೇಳಿ. ನಿಮ್ಮ ದುಃಖದಲ್ಲಿ ನಾವು ಖಂಡಿತವಾಗ್ಲೂ ಭಾಗಿಯಾಗಿರ್ತೀವಿ. ಈಗ ಈ ಥರ ಫೋಟೋಗಳನ್ನು ನೋಡಿದಾಗ ನೀವೆಲ್ಲ ಜೊತೆಯಾಗಿ ಆಡಿ ಬೆಳೆದವರೆಲ್ಲ ಆಗಿರ್ತೀರಿ. ಈ ಥರ ಫೋಟೋ ಎಲ್ಲ ನೋಡಿದಾಗ ಒಂಥರ ಭಾಳ ದುಃಖ ಆಗತ್ತೆ, ನಿಮಗೂ ಕೂಡ, ನಮಗೇನೆ ಆಗತ್ತೆ. ಖಂಡಿತ ಸರ್, ಆ ಫೋಟೋ ನೋಡ್ತಿದ್ದಂಗೆ ಅಷ್ಟು ದುಃಖ ಬಂತು. ಇನ್ನೊಬ್ರಿಗೆ ಬೇಡ್ಕೊಳ್ಳೋಂಥ ಸ್ಥಿತಿ ಬಂದಿತ್ತ ನಮ್ಮ ಅಣ್ಣಂಗೆ ಅನ್ನೋದು ನಿಜವಾಗ್ಲೂ ತುಂಬಾ ದುಃಖ ಆಯ್ತು ಸರ್. ಇಷ್ಟು ಬೇಡ್ಕೊಂಡು ಬಿಟ್ಟಿಲ್ಲ. ಅವರು ಮನುಷ್ಯ ತಾನೆ, ಅವನು ಒಬ್ಬ ಮನುಷ್ಯ. ನಮ್ಮ ತಮ್ಮ ಅನ್ನೋ ರೀತಿಯಲ್ಲಾದ್ರು ಒಂದು ಎಕ್ಸ್ಕ್ಯೂಸ್ ಕೊಟ್ಟು ಕಳಿಸ್ಬೋದಾಗಿತ್ತಲ್ಲ. ಇಷ್ಟೊಂದು ಬೇಕಿತ್ತು ಸರ್. ಮನೆಯಲ್ಲಿ ಇವತ್ತು ಎಲ್ಲರೂ ಮನೆ ಪೂರ್ತಿ ಕಣ್ಣೀರಲ್ಲಿ ಕೈ ತೊಳಿತಾ ಇದ್ದೀವಿ. ನಮ್ಮ ಅತ್ತಿಗೆ ಕೂಡ ಅವಳು ಯಾವ ತರ ಇದ್ದಾಳೆ ಅಂತಂದ್ರೆ, ಮಗು ಕೂಡ ಅವಳಿಗೆ ಈಗ ಯಾವ ತರ ಬ್ರೈನ್ ಅಂದ್ರೆ ನನಗೆ ಮಗು ಇದೆ ಅನ್ನೋದು ಕೂಡ ಅವಳಿಗೆ ಕಲ್ಪನೆ ಮಾಡ್ಕೊಳಿಕ್ ಆಗ್ತಾ ಇಲ್ಲ. ಅಷ್ಟು ಬ್ಲಾಂಕ್ ಆಗ್ಬಿಟ್ಟಿದ್ದಾಳೆ ಅವಳು. ಅವಳು ಕೂಡ ಈಗ ರೆಸ್ಟಿಗೆ ಅಂತ ಅದಕ್ಕೆ ತವ್ರ ಮನೆಗೆ ಕಳಿಸಿದ್ವಿ ಸರ್. ಸುಮ್ಮನೆ ದಿನ ಈ ಮೀಡಿಯಾದವರಿಂದ ಟೆನ್ಷನ್ ಶುರುವಾಗ್ಬಿಟ್ಟು ಅವಳು ಟೆನ್ಷನ್ ಮಾಡ್ಕೊಂಡು ಮೊನ್ನೆ ಸ್ವಲ್ಪ ಅವಳಿಗೂ ಲೈಟ್ ಆಗಿ ಹೆಲ್ತ್ ಇದು ಆಗಿತ್ತು. ಡಾಕ್ಟರ್ ಕನ್ಸಲ್ಟ್ ಮಾಡಿ ಅವ್ರ ಮೇರೆಗೆ ಅವ್ರ ಒಪ್ಪಿಗೆ ತಗೊಂಡು ಒಂದು 15 days ತವ್ರ ಮನೆಗೆ ಹೋಗ್ಬಾ ಅಂತ ಕಳ್ಸ್ಕೊಟ್ಟಿದ್ದೀವಿ ಸರ್. ಇಷ್ಟು ಬೇಡ್ಕೊಂಡು ಬಿಟ್ಟಿಲ್ಲಲ್ಲ ಸರ್. ಎಂತ ಮನುಷ್ಯ ಇದ್ದರು ಅನ್ನೋದು ಅದೇ ಬೇಜಾರು. ಮನುಷ್ಯ ತಪ್ಪು ಮಾಡ್ತಾರೆ ಸರ್. ತಪ್ಪು ಮಾಡಿದ್ರೆ ಯಾವ ಮನುಷ್ಯನೂ ಇರೋದಿಲ್ಲ. ತಪ್ಪು ಮಾಡಿದ್ರು ಕೂಡ ಒಂದು ಎಕ್ಸ್ಕ್ಯೂಸ್ ಕೊಡ್ಬೇಕಾಗಿತ್ತಲ್ವಾ ಸರ್. ನನ್ನ ತಮ್ಮನ ರೀತಿಯಲ್ಲಿ ಒಂದು ಎಕ್ಸ್ಕ್ಯೂಸ್ ಕೊಟ್ಟಿದ್ರು ಆಗೋಗಿತ್ತು. ಅವ್ನು ಯಾವ ರೀತಿ ಇದ್ದಿದ್ರು ನಾವು ಅವ್ನಿಗೆ ಆ ಥರ ಸೇವೆ ಮಾಡ್ತಿದ್ವಿ. ಯಾಕಂದ್ರೆ ಮನೇಲಿ 98 ವರ್ಷದ ಅಜ್ಜಿನ ಸೇವೆ ಮಾಡ್ತೀವಿ ಅಂದ್ರೆ ನಮ್ಮ ಅಣ್ಣಂದು, ನಮ್ಮ ಅಪ್ಪ ಅಮ್ಮ ಅವ್ರ ಮಗನ ಸೇವೆ ಮಾಡದೇ ಇರ್ತಿದ್ರ ಸರ್. ಈಗ ನಮ್ಮ ಮನೆ ಗತಿ ಏನ್ ಹೇಳಿದ್ರು, ನಮ್ಮ ಅಣ್ಣ ಇದ್ದ, ಈಗ ಅವನು ಇಲ್ಲ. ನಮ್ಮ ತಂದೆ ನೋಡಿದ್ರೆ ಅವರು ಶುಗರ್ ಇರೋರು. ಅವರು ಈ ತರ ಎಲ್ಲ ನೋಡಿದ ತಕ್ಷಣ ಟೆನ್ಷನ್ ಮಾಡ್ಕೊಂಡು ಸುಸ್ತಾಗ್ಬಿಡ್ತಾರೆ. ಅವರು ಕೂಡ, ನಮ್ಮ ತಾಯಿ ಕೂಡ ಇದ್ದಾರೆ. ಈಗ ಅವಳು ಸಹನನ್ ಕೂಡ ನಾವೀಗ ಅವಳ ಹೆಲ್ತ್ ಬಗ್ಗೆ, ಅವಳ ಮಗು ಬಗ್ಗೆ ನಾವು ಕೇರ್ ಮಾಡ್ಬೇಕು. ಬಟ್ ನಾವು ಕೇರ್ ಮಾಡೋಕ್ಕೂ ಗಂಡ ಕೇರ್ ಮಾಡೋಕ್ಕೂ ತುಂಬಾ ವ್ಯತ್ಯಾಸ ಇರುತ್ತಲ್ಲ ಸರ್. ಅವ್ರು ಯಾವಾಗಲೂ ಹೇಳ್ತಾಳೆ, ನೀವು ಮಾಡೋದು ಬೇರೆ ಆಗುತ್ತೆ, ನನ್ನ ಗಂಡ ನನಗೆ ಪ್ರೀತಿ ತೋರಿಸೋದು, ನನ್ನ ಗಂಡ ನನಗೆ ಕೇರ್ ಮಾಡ್ತಿರೋದು ಬೇರೆ ಆಗುತ್ತೆ ಅಂತ ಹೇಳ್ತಾಳೆ ಸರ್. ಖಂಡಿತ. ಅದೇನು ಉತ್ತರ ಕೊಡ್ಬೇಕು ನಾವು ಅವಳಿಗೆ? ನಾಳೆ ಹುಟ್ಟೋ ಮಗು ಅಪ್ಪ ಇಲ್ಲಿ ಅಂದ್ರೆ ನಾನು ಏನ್ ಹೇಳಿ ಅಂತ ಹೇಳ್ಸಲ್ಸಲ್ಲ. ಅದಕ್ಕೆ ನಮ್ಮ ಹತ್ರ ಉತ್ತರ ಇಲ್ಲ. ನಮ್ಮ ಹತ್ರ ಉತ್ತರ ಇಲ್ಲ ಸರ್. ಅದು ಏನ್ ಹೇಳೋಣ ಹೇಳಿ ನಾವು? ಎಷ್ಟು ಅಷ್ಟೊಂದು ಮಾಡೋ ಅಂಥದ್ದೆಲ್ಲ ಇರ್ಲಿಲ್ಲ ಸರ್. ಕೊಲೆ ಮಾಡೋ ಅಷ್ಟರ ಮಟ್ಟಿಗೆ ಏನಿತ್ತು ಸರ್. ಕರ್ಕೊಂಡೋಗಿ ಹೊಡೆದಿದ್ರು ಕೂಡ ನಾವು ಅದಕ್ಕೆ ಬೇಡ ಅಂತಿರ್ಲಿಲ್ಲ. ಹೊಡೆದ್ರು ಕೂಡ ಮತ್ತೆ ಅದನ್ನ ಇನ್ಫಾರ್ಮ್ ಮಾಡ್ಬೋದಾಗಿತ್ತು ತಂದೆ ತಾಯಿ. ಇಲ್ಲಮ್ಮ ಈ ತರ ಮಾಡಿದ್ರು, ಕರ್ಸಿ ಒಂದೆರಡು ಡೇಟ್ ಹೊರತು ಬುದ್ಧಿ ಹೇಳಿದೀವಿ, ಮತ್ತೆ ಕಳಿಸ್ತಿದೀವಿ ಅಂತ ಹೇಳಿದ್ರು. ಅವ್ನ ಕಾಲ್ ಕೈ ಫ್ರಾಕ್ಚರ್ ಆಗಿದ್ರು, ಅವ್ನಿಗೆ ಏನೇ ಆಗಿರ್ಲಿ ಸರ್, ಕುಂಟ ಆಗಿದ್ರು ನಾವು ಕರ್ಕೊಂಡ್ಬಂದು ಅವ್ನ ಜೀವ ಇರೋ ತನಕ ನೋಡ್ಕೊಂತಿದ್ವಿ ನಾವು. ಅಷ್ಟು ಬೇಡ್ಕೊಂಡ್ರು ಇದು ಮಾಡಿಲ್ಲಲ್ಲ ಸರ್. ಯಾವ ಫೋಟೋ ನೋಡಿ ನಿಜವಾಗ್ಲೂ ನಮ್ಮ ತಂದೆಗೂ ನನಗೆ ಎಷ್ಟು ಶಾಕ್ ಆಯ್ತು ಅಂದ್ರೆ, ಟಿವಿ ಅವ್ರು ತೋರಿಸಿದ್ರು ಅದು ಫೋಟೋ ಬಂದಿದೆ ನನಗೆ ಅಂತಂದು. ನಾವ್ ಯಾವತ್ತೂ ಯಾರಿಗೂ ಬೇಡ್ಕೊಂಡವರಲ್ಲ ಸರ್. ಇಷ್ಟು ವರ್ಷ ನನ್ನ ಜೀವನದಲ್ಲಿ ಅಂಥದ್ದು ಇವತ್ತು ಅವನ ಅದೇ ನನಗೆ ಬಹಳ ನೋವಾಗ್ತದೆ. ಇನ್ನೊಬ್ರನ್ನ ಬೇಡ್ಕೊಳ್ಳುವಂತ ಸ್ಥಿತಿಯಿಂದ ಅವ್ನು ಬೇಡ್ಕೊಂಡ್ರೂ ಬಿಟ್ಟಿಲ್ಲ ಅಂತಂದ್ರೆ
ಅವ್ರು ಏನು ಒಬ್ಬ ನಟನಾಗಿ ಸಮಾಜಕ್ಕೆ ಒಳ್ಳೆ ಸಂದೇಶ ಕೊಡುವಂತ ನಟ ಆಗಿ ಈ ತರ ಮಾಡಿದ್ರೆ ಅವ್ರಲ್ಲಿ ಯಾರು ನಟ ಬರೀ ಮೇಲ್ ಅವ್ರು ಮಾಡೋ ನಟನ್ ನೋಡ್ಬಿಟ್ಟು ಅವ್ರು ಅಭಿಮಾನಿಗಳಾಗಿದ್ದಾರೆ ಹೊತ್ತು ಒಳಗಿನ ಮನಸ್ಸು ನೋಡ್ಬೇಕು ಸರ್ ಯಾವತ್ತು. ಪರಿಸ್ಥಿತಿ ಏನು? ಯಾಕಂದ್ರೆ ಹೆತ್ತ ಕರಳು ಇಂಥ ದೃಶ್ಯಗಳನ್ನ ನೋಡಿದಾಗ ಅರ್ಕಿಸ್ಕೊಳ್ಳಲ್ಲ ಅಂತೀವಿ. ಹೆತ್ತ ಕರಳು ಹೇಗಿದೆ ಅವ್ರ ಪರಿಸ್ಥಿತಿ? ಹೇಳ್ತಿದ್ದೀನಲ್ಲ, ಈಗ ನೋಡಿ ಅಲ್ಲಿ ಮಾಡ್ತಿದ್ದಾರೆ ಸರ್, ಏನು ಮಾಡಂಗಿಲ್ಲ ಮೇಡಮ್. ಈಗ ಹೆತ್ತು ಕರಳು ದಿನ ನೆನೆಸ್ಕೊಳ್ತಾರೆ, ಇಬ್ರು ಅಪ್ಪ ಅಮ್ಮ ದಿನ ಅಳ್ತಾರೆ. ಬಟ್ ಅವಳ ಎದುರಿಗೆ ನಮ್ಮ ಸಹನರ್ ಎದುರಿಗೆ ಹೇಳ್ತಾಳೆ, ಅವಳು ಇನ್ನ ಕುಗ್ಗು ಹೋಗ್ತಾಳೆ, ಅವಳು ಧೈರ್ಯ ಗೆಡ್ತಾಳೆ, ಅವಳಿಗೋಸ್ಕರ ನಾವು ದುಃಖ ನುಂಗ್ಕೊಂತ ಇದೀವಿ ಮೇಡಮ್ ಇವತ್ತವರೆಗೂ ಕೂಡ. ಅವಳಿಗೆ ನಾವು ಎಷ್ಟು ಪ್ರೀತಿ ಕಾಳಜಿ ತೋರಿಸಿದ್ರು ಅವಳು ಯಾವಾಗ್ಲೂ ಅಂತಾಳೆ ನನಗೆ, ನೀವ್ ಯಾರು ಎಷ್ಟೇ ನನ್ ಪ್ರೀತಿ ಕಾಳಜಿ ತೋರಿಸಿದ್ರು ನನ್ ಗಂಡ ಪ್ರೀತಿ ತೋರ್ಸೋ ಕಾಳಜಿ ಅದಾಗಲ್ಲ ಅಂತ ಹೇಳ್ತಾರೆ. ಅವಳಿಗೆ ನಾಳೆ ನನಗೆ ಹುಟ್ಟೋ ಮಗುಗೆ ಅಪ್ಪ ಇಲ್ಲಿ ಅಂತ ಕೇಳಿದ್ರು ನಾನು ಏನ್ ಹೇಳಿ ಉತ್ತರಾನ ಅಂತ ಹೇಳಿದ್ರು ಮೇಡಮ್. ನಮಗೂ ಅದಕ್ಕೆ ಏನು ಉತ್ತರ ಹೇಳೋದು ನಮಗೂ ಗೊತ್ತಿಲ್ಲ ಮೇಡಮ್. ನಾವು ಇರ್ತೀವಿ ನಿಮ್ಮ ಜೊತೆ. ಇದಕ್ಕೆ ಒಂದು ನ್ಯಾಯ ಸಿಗೋ ತನಕ ರಿಪಬ್ಲಿಕ್ ಕನ್ನಡ ಮೀಡಿಯಾ ಖಂಡಿತವಾಗ್ಲೂ ನಿಮ್ಮ ಜೊತೆ ಇರುತ್ತೆ. ಓಕೆ ಸರ್, ಧೈರ್ಯವಾಗಿರಿಮ್ಮ. ಓಕೆ ಸರ್, ಥ್ಯಾಂಕ್ ಯು. ಈಗ ನಮ್ಮದೊಂದು ಪ್ರಶ್ನೆ. ಈಗ ಕೆಲವರು ಥ್ಯಾಂಕ್ ಯು ನಮ್ಮ ಜೊತೆ ಮಾತನಾಡೋದಕ್ಕಾಗಿ. ನಾವು ನಿಮ್ಮ ಜೊತೆ ಇರ್ತೀವಿ. ನಾನು ನಮ್ಮ ವೀಕ್ಷಕರಿಗೂ ಒಂದು ಪ್ರಶ್ನೆ ಕೇಳೋದು, ಅವನು ಫೋಟೋ ಕಳಿಸ್ದ, ಅಶ್ಲೀಲ ಫೋಟೋ ಕಳಿಸ್ದ, ಅದಕ್ಕಾಗಿ ನೀವು ಕೊಂದ್ರಲ್ವಾ? ಅವನು ಅಶ್ಲೀಲ ಫೋಟೋ ಕಳಿಸ್ದ, ಅವನನ್ನು ಈ ಥರ ಚಿತ್ರಹಿಂಸೆ ನೀಡಿ ನೀವು ಕೊಂದ್ರಲ್ವಾ? ಈಗ ಕೊಂದಿದ್ದಕ್ಕೆ ನಿಮ್ಮನ್ನೇನು ಮಾಡಬೇಕು? ನಿಮಗೆಲ್ಲಿ ಹೊಡಿಬೇಕು? ನಿಮ್ಮನ್ನು ಹೆಂಗೆ ಬೆತ್ತಲೆ ಮಾಡಬೇಕು? ನಿಮ್ಮನ್ನು ಯಾವ ಗಾಡಿಗೆ ತಲೆ ಹೊಡಿಬೇಕು? ನಿಮ್ಮ ಯಾವ ಹಲ್ಲು ಪುಡಿ ಮಾಡಬೇಕು? ನಿಮ್ಮ ಯಾವ ಪಕ್ಕೆಲ್ ಬೂಡಿ ಮಾಡಬೇಕು? ಅವನು ಒಳ್ಳೆ ಹ್ಯಾಂಗರಲ್ಲಿ ಹಾಕಿದ ಟೀ ಶರ್ಟ್ ಥರ ಕಾಣ್ತಾನೆ, ಹಾಗೆ ಕಾಣ್ತಾ ಇದ್ದಾನೆ ನನಗೆ. ಅವ ಹ್ಯಾಂಗರಲ್ಲಿ ನಾವೊಂದು ಬನಿಯನ್ ಹಾಕಿರ್ತೀವಲ್ಲ, ಹಂಗೆ ಕಾಣ್ತಾ ಇದ್ದಾನೆ. ಅಂಥವನ ಮೇಲೆ ನೀವು 14 ರಾಕ್ಷಸರು ಮುಗಿ ಬೀಳ್ತೀರಿ. ಇದು ನಿಮಗೆ ಧೈರ್ಯನ ನಿಮ್ಮದು? ಇವರನ್ನ ನೋಡೋಕೆ ನೀವು 12 ಜನ ಬರ್ತೀರಿ ಅಂತಂದ್ರೆ ಅಲ್ಲೂ ನ್ಯಾಯ ಇಲ್ವಲ್ರೋ? 12 ಜನ ದಾಂಡಿಗರು ಇವನನ್ನು ಹೊಡಿಯಕ್ಕೆ, ಇರುವೆನ ಹೊಡಿಯಕ್ಕೆ ಧೈರ್ಯದ ಬಗ್ಗೆ ಮಾತಾಡ್ತೀರಿ. ಅದು ಕೂಡ ಎಣ್ಣೆ ಹೊಡೆಯದೆ ಬರೋ ಧೈರ್ಯ ಇಲ್ಲ ನಿಮಗೆ. ಎಣ್ಣೆ ಹೊಡೆದು ಟೈಟ್ ಆಗಿ ಆಮೇಲೆ ಅಮಲಲ್ಲಿ ಬಂದಿರೋದು ನೀವು. ಜೀವನ ಮೇಲೆ ಪ್ರಹಾರ ಮಾಡೋದಕ್ಕೆ ಗುಬ್ಬಚ್ಚಿ ಮೇಲೂ ಅಲ್ಲ, ಇರುವೆ ಮೇಲೆ ಪ್ರಹಾರ ಮಾಡಿದ್ ನೀವು. ಆಯ್ತಪ್ಪ, ಅವನೇನೋ ಅವನ ರಿವೋಲ್ಟ್ ಆದ್ನ, ಕತ್ತಿ ತಗೊಂಬಂದಿದ್ನ, ಗನ್ ತಗೊಂಬಂದಿದ್ನ, ಪರಿಯಾಗಿ ಬೇಡ್ಕೊಂಡಲ್ಲ, ಕಾಲಿಗೆ ಬಿದ್ದಲ್ವಾ, ಚಪ್ಪಲಿಯಿಂದ ಪೆಟ್ಟು ತಗೊಂಡಲ್ವಾ, ನೀವು ಹೊಡೆದ್ರಲ್ವಾ, ಜೀವ ಉಳಿಸ್ಬೋದಿತ್ತಲ್ವೇನ್ರಿ? ಜೀವ ಬಿಟ್ಟು ಕಳಿಸ್ಬೋದಿತ್ತಲ್ಲ ಅವರ ಸುಚೇತ ಹೇಳ್ದಂಗೆ, ಹೆಂಗಾದ್ರೂ ಸಾಕ್ತಾ ಇದ್ವಿ ಅಂತೇಳಿ. ಈ ರೌಡಿ ಗ್ಯಾಂಗ್ಗಳು ಇರ್ತವೆ, ರೌಡಿ ಗ್ಯಾಂಗ್ಗಳು ಕೂಡ ಒಂದು ಇದಿರ್ತದೆ, ಏನು ಪ್ರಾಣ ಭಿಕ್ಷೆ ಅಂತ ಕೊಡ್ತಾರೆ ಅವ್ರು. ಆಯ್ತು ಹೋಗಿ ಬದುಕೊಂಡಿರು ಬೇಡ್ಕೊಂಡ್ಬಿಟ್ರೆ ಆಯ್ತೇ ಬಿಡ್ರಪ್ಪ, ಅವನನ್ನೇನು ಹೊಡಿಯೋದು ನಾವು ಅಂತೇಳಿ. ನೀವು ಗಲೀಜುಗಳ್ರಿ, ನೀವೆಲ್ಲ ನೀವು ಗಲೀಜುಗಳು. ನೀವು ಗಂದಿ ನಾಲಿಕ ಕೀಡೆ ಅಂತೀರಲ್ಲ, ಅಂಥದ್ದು ನೀವು. ಓಕೆ, ಈ